ಅಂತರಂಗದ ಶಾಂತಿಯ ತೋಟ ಅಂತಿವೆ. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ ನಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು. ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಿಂದ, ರಾಜ್ಯಗಳಿಂದ ಹಕ್ಕಿಗಳು ಬರ್ತಾ ಇವೆ. ಮಕ್ಕಳು ಮಾಡಿ ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ. ಪ್ರಾಯಶಃ ಅಲ್ಲಿರುವ ತುಂಬಾ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು. ಅಲ್ಲಿ ರೈತರು ಕಡಲೆ ಬೆಳೀತಾರೆ, ಸೊಪ್ಪಿನ ಕಡಲೆ ಬೆಳೀತಾರೆ, ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ನವಣೆ ಬೆಳೀತಾರೆ. ಆಗ ಒಬ್ಬ ರೈತನನ್ನ, ನಮ್ಮ ಕನ್ನಡ ನಾಡಿನ ರೈತನನ್ನ ನಮ್ಮ ಕೃಪಾಕರ ಸೇನಾನಿಯವರು ಕೇಳಿದ್ರಂತೆ, ಅಲ್ಲಪ್ಪ ಈ ಹಕ್ಕಿಗಳೆಲ್ಲ ಬಂದು ನಿನ್ ತೋಟನಲ್ಲಿ ತಿಂತಾ ಇದೆಯಲ್ಲ, ಏನ್ ಪರವಾಗಿಲ್ವಾ ಅಂದ್ರೆ, ಅರೇ ಸರ್ ಗುಬ್ಬಿಗಳು ಸರ್ ಎಷ್ಟು ತಿನ್ನುತ್ತೆ ಬಿಡಿ ಸರ್ ಅಂದ್ರೆ. ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ. ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು. ಈ ತರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನ ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನ, ಪ್ರತಿಭಟನೆಯನ್ನ ಗಟ್ಟಿ ದನಿಯಲ್ಲಿ ನಿಲುವು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ, ಒತ್ತಾಯಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ, ಒಳ್ಳೆಯದಾಗಿ. ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಅಂಕಸಮುದ್ರ ರಾಜ್ಯದ ಪ್ರಮುಖ ಪಕ್ಷಿಧಾಮಗಳಲ್ಲಿ ಒಂದು. ಕಲ್ಯಾಣ ಕರ್ನಾಟಕ ಭಾಗದ ಪ್ರಥಮ ಪಕ್ಷಿಧಾಮ ಎಂಬ ಖ್ಯಾತಿಯ ಅಂಕಸಮುದ್ರ ತುಂಗಭದ್ರಾ ನದಿಯಿಂದ ಕೂಗಳತೆಯ ದೂರದಲ್ಲಿದೆ. ದೇಶ ವಿದೇಶಗಳಿಂದ ನೂರಾರು ಜಾತಿಯ ಪಕ್ಷಿಗಳು ಚಳಿಗಾಲದ ಸಂದರ್ಭ ಈ ಪಕ್ಷಿ ಕಾಶಿಯನ್ನು ತಲುಪುತ್ತವೆ. ಹೊಸಪೇಟೆಯಿಂದ ಅಂಕಸಮುದ್ರಕ್ಕೆ ಇರುವಂತಹ ಅಂತರ ಕೇವಲ 30 ಕಿಲೋಮೀಟರ್. ದಾವಣಗೆರೆ ಹರಪನಹಳ್ಳಿ ಮೂಲಕ ಹಗರಿಬೊಮ್ಮನಹಳ್ಳಿ ತಲುಪಿದರೆ ಉಪನಾಯಕನಹಳ್ಳಿಯಿಂದ 2 ಕಿಲೋಮೀಟರ್ ದೂರದಲ್ಲಿ ಅಂಕಸಮುದ್ರ ಕೆರೆ ಇದೆ. 244 ಎಕರೆ ಪ್ರದೇಶದಲ್ಲಿ ವ್ಯಾಪಿಸಿಕೊಂಡಿರುವ ಈ ಕೆರೆಯಲ್ಲಿ 38 ನಡುಗಡ್ಡೆಗಳನ್ನು ಕೃತಕವಾಗಿ ನಿರ್ಮಿಸಲಾಗಿದೆ. ಅಲ್ಲಿ ಬೆಳೆದಿರುವ ಕರಿಜಾಲಿ ಗಿಡಗಳು ಮುಳ್ಳಿನ ಗಿಡಗಳಾಗಿದ್ದು ಪಕ್ಷಿಗಳ ವಾಸಕ್ಕೆ ಸೂಕ್ತವಾಗಿದೆ. 8 ವರ್ಷಗಳ ಹಿಂದೆ ಅಂಕಸಮುದ್ರದಲ್ಲಿ 136 ಜಾತಿಯ ಪಕ್ಷಿಗಳು ಇದ್ದುದನ್ನು ಗುರುತಿಸಲಾಗಿತ್ತು. ಸದ್ಯ ಇಲ್ಲಿ 180ಕ್ಕಿಂತಲೂ ಹೆಚ್ಚು ಜಾತಿಯ ಪಕ್ಷಿಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ. ಅರಣ್ಯ ಇಲಾಖೆಯಿಂದ ಇದೀಗ ಪಕ್ಷಿ ಗಣತಿಯು ನಡೀತಾ ಇದ್ದು, ಅಂಕಸಮುದ್ರದಲ್ಲಿ ಕಾಣಿಸುವ ಹಕ್ಕಿಗಳಲ್ಲಿ 84% ದೇಶೀಯ ಹಕ್ಕಿಗಳಾದರೆ 12% ಚಳಿಗಾಲದ ವಲಸೆ ಹಕ್ಕಿಗಳು. 4 ಬಗೆಯ ಬೆಳ್ಳಕ್ಕಿಗಳು, ಬಾಯಿಕಳಕ, ಬಾಚಣಿಗೆ ಬಾತುಕೋಳಿ, ಬೂದುಬಕ, ಹೆಜ್ಜಾರ್ಲೆ, ಸಣ್ಣ ದೊಡ್ಡ ನೀರುಕಾಗೆ, ವಿದೇಶದಿಂದ ಹಾರಿ ಬರುವ ರೋಸಿ ಸ್ಟಾರ್ ಸೇರಿದಂತೆ ಹಲವು ಹಕ್ಕಿಗಳ ತಾಣವಾಗಿದೆ ಅಂಕಸಮುದ್ರ. ಅಂಕಸಮುದ್ರ ಅಂದ ಕೂಡಲೇ ಪಕ್ಷಿ ಹಾಗೂ ಪರಿಸರ ತಜ್ಞ ಸಮದ್ ಕೊಟ್ಟೂರು ಅವರು ನೆನಪಾಗಲೇಬೇಕು. ಕಳೆದ 16 ವರ್ಷಗಳಿಂದೀಚೆಗೆ ಈ ಪಕ್ಷಿ ಕಾಶಿಗಾಗಿ ತಮ್ಮ ಸ್ವಂತ ದುಡ್ಡನ್ನು ವ್ಯಯಿಸಿದ್ದಾರೆ. ಅರಣ್ಯ ಇಲಾಖೆಯ ಮೇಲೆ ಒತ್ತಡ ಹೇರಿದ್ದಾರೆ. ಕೊನೆಗೂ 2017ರಲ್ಲಿ ಅಂಕಸಮುದ್ರ ಪಕ್ಷಿ ಸಂರಕ್ಷಿತ ಮೀಸಲು ಎಂದು ಅರಣ್ಯ ಇಲಾಖೆ ಘೋಷಿಸುವಂತೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಏನಾಗಬೇಕಾಗಿದೆ, ಅಲ್ಲಿ ಅರಣ್ಯ ಇಲಾಖೆಯವರು ಪಕ್ಷಿ ವೀಕ್ಷಣೆಗೋಸ್ಕರ ಬೇರೆ ಬೇರೆ ಭಾಗದಲ್ಲಿ ವೀಕ್ಷಣಾ ಗ್ಲೋಪರ್ಗಳನ್ನು ನಿರ್ಮಿಸಬೇಕು. ಅದರ ಜೊತೆಗೆ ಕಾವಲುಗಾರ ನೀಡಬೇಕು. ಅಲ್ಲಿ ಒಂದು ಇಂಟರ್ಪ್ರಿಟೇಷನ್ ಸೆಂಟರ್ ಅಂತ ಮಾಡಬೇಕು. ಅಲ್ಲಿ ನಿರಂತರವಾಗಿ ಒಂದು ತರಬೇತಿ ಕಾರ್ಯಕ್ರಮ ಮಕ್ಕಳಿಗೆ, ವಿವಿಧ ಕಾಲೇಜು ಶಾಲೆಯಿಂದ ಬರುವಂತಹ ಮಕ್ಕಳಿಗೆ ಅಲ್ಲಿ ಒಂದು ಪ್ರಕೃತಿ ನಿರೂಪಣಾ ಕೇಂದ್ರದಲ್ಲಿ ತರಬೇತಿಯನ್ನ ನೀಡುವಂತಹ ಕೆಲಸ ಆದ್ರೆ ಜನರಿಗೆ ಹೆಚ್ಚು ಅರಿವು ಮೂಡಿಸಲಿಕ್ಕೆ ಸಾಧ್ಯ ಆಗುತ್ತೆ. ಪಕ್ಷಿ ಪ್ರೇಮಿಗಳಿಗೂ ಹೆಚ್ಚು ಅನುಕೂಲ ಆಗುತ್ತೆ. ಇದರ ಮೂಲಕ ಪರಿಸರ ಮತ್ತು ಪ್ರಾಣಿಯನ್ನು ರಕ್ಷಿಸಲಿಕ್ಕೆ ಸಹಾಯ ಆಗುತ್ತೆ. ಈ ದಿಸೆಯಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯವರು 10 ವರ್ಷದ ಒಂದು ಮ್ಯಾನೇಜ್ಮೆಂಟ್ ಪ್ಲಾನ್ ಈಗಾಗಲೇ ಸಿದ್ಧಪಡಿಸಿದ್ದಾರೆ. ಅದು ಜಾರಿಯಾದರೆ ನಮ್ಮ ಅಂಕಸಮುದ್ರ ಏನಿದೆ ಇಡೀ ಕರ್ನಾಟಕದಲ್ಲಿ ಒಂದು ಹೆಸರುವಾಸಿಯಾದಂತಹ ಖ್ಯಾತವಾದಂತಹ ಪಕ್ಷಿಧಾಮ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಂಕಸಮುದ್ರ ಪಕ್ಷಿಧಾಮದ ವಿಶೇಷತೆ ಇರುವುದೇ ಅದರ ವಿಶಿಷ್ಟ ರಚನೆಯಲ್ಲಿ. 244 ಎಕರೆ ವಿಶಾಲ ಪ್ರದೇಶದ ಬಹುಭಾಗ ಕೆರೆಯೇ ವ್ಯಾಪಿಸಿಕೊಂಡಿದೆ. ಅದರ ನಡುವೆ 38 ನಡುಗಡ್ಡೆಗಳಿವೆ. ಮತ್ತಷ್ಟು ನಡುಗಡ್ಡೆಗಳನ್ನು ಸೃಷ್ಟಿಸುವ ಮೂಲಕ ಜೀವ ವೈವಿಧ್ಯ ಸರಪಳಿ ಸೃಷ್ಟಿಸುವ ಕೆಲಸವೂ ನಡೆದಿದೆ. ಇಲ್ಲಿ 24 ಜಾತಿಯ ಹಾವು, 32 ಜಾತಿಯ ಚಿಟ್ಟೆ, 21 ಜಾತಿಯ ಮೀನುಗಳು ಕೂಡ ಇವೆ. ನಮ್ಮ ಕೆರೆ ಗಮನಿಸಿ ನೋಡಿ, ಇಲ್ಲೆಲ್ಲ ಜಾಲಿ ಮರಗಳೆಲ್ಲ ಕಾಣ್ತಾ ಇದ್ದಾವೆ. ಈ ಜಾಲಿ ಮರದಲ್ಲಿ ಏನಿಗ್ತಿದೆ ಅಂದ್ರೆ ಅಕ್ಕಿಗಳಿಗೆ ತನ್ನ ಸುರಕ್ಷಿತ ತಾಣವಾಗಿ ಕಂಡು ಬರ್ತದೆ. ಈ ಮುಳ್ಳಿನಿಂದ ಕೂಡಿದ ಮರಗಳಿರೋದ್ರಿಂದ ಈ ಮರದಲ್ಲಿ ತಮ್ಮ ಗೂಡುಗಳು ಮಾಡಿ ತಮ್ಮ ಸಂತಾನೋತ್ಪತ್ತಿಯನ್ನು ಕೈಗೊಳ್ತವೆ. ಹಾಗೂ ಎರಡನೇದಾಗಿ ಇದರ ಕೂಗಳತೆಯ ದೂರದಲ್ಲಿ ತುಂಗಭದ್ರಾ ನದಿ ಹಿನ್ನೀರು ಪ್ರದೇಶವಿದೆ. ಈ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ
ಅವುಗಳಿಗೆ ತನಗೇನು ಆಹಾರ ಬೇಕಲ್ಲ ಆಹಾರ ಎಲ್ಲ ಆ ಭಾಗದಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಬ್ರೀಡಿಂಗ್ ಗ್ರೌಂಡ್ ಇದಾದ್ರೆ ಫೀಡಿಂಗ್ ಗ್ರೌಂಡ್ ತುಂಗಭದ್ರಾ ಹಿನ್ನೀರು ಪ್ರದೇಶದಲ್ಲಿ ಸಿಗ್ತದೆ. ಸೊ ಹಾಗಾಗಿ ಈ ಕೆರೆ ನಮಗೆ ಅತ್ಯಂತ ಅಮೂಲ್ಯವಾದಂತ ಜೀವ ವೈವಿಧ್ಯತೆ ತಾಣ ಆಗಿದೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದ ಅಲ್ಲಿ ಕೆಲವೊಂದು ಸ್ಪೀಶೀಸ್ ಪ್ಲಾಂಟಿಂಗ್ ಆಗಿದೆ, ಕರಿನಲ್ಲಿ ಮತ್ತೆ ಆಲ ಅಲ್ಲಿ ಬಸ್ರಿ ಈ ತರದ್ದು ಕೆಲವೊಂದು ಸ್ಪೀಶೀಸ್ ನಾವು ಹಾಕಿದ್ದೀವಿ. ಹಾಕಿದ ನಂತರ ಪಕ್ಷಿಗಳದ್ದು ಬರೋದು ಸಂಖ್ಯೆ ಇನ್ನೂ ಹೆಚ್ಚಾಗ್ಬಿಟ್ಟಿದೆ. ಅದಾದ್ಮೇಲೆ ನಮ್ಗೆ ಇದನ್ನು ಕನ್ಸರ್ವ್ ಮಾಡಬೇಕು, ಇದನ್ನು ಪ್ರೊಟೆಕ್ಟ್ ಮಾಡಬೇಕು. ಪಕ್ಷಿಗಳೇನು ಹೊರಗಡೆಯಿಂದ ಬರ್ತಾ ಇದೆ, ಮೈಗ್ರೇಟರಿ ಬರ್ಡ್ಸ್ ಬೇರೆ ಬೇರೆ ದೇಶಗಳಿಂದ ಬರ್ತಾ ಇದೆ, ಇದನ್ನು ಇವು ಪಕ್ಷಿಗಳನ್ನು ಸಂರಕ್ಷಣೆ ಮಾಡಬೇಕು ಮತ್ತೆ ಇದನ್ನು ಒಂದು ಟೂರಿಸಂ ಸ್ಪಾಟ್ ತರ ಡೆವಲಪ್ ಮಾಡಬೇಕು ಅಂತ ಉದ್ದೇಶದಿಂದ ಇದನ್ನು ಅಂಕಸಮುದ್ರ ಬರ್ಡ್ ಕನ್ಸರ್ವೇಷನ್ ರಿಸರ್ವ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇದರದ್ದು 244 ಎಕರ್ಸ್ ಅಲ್ಲಿ ಇದು ಸ್ಪ್ರೆಡ್ ಆಗಿದೆ. ವಿಜಯನಗರ ಜಿಲ್ಲೆಯಲ್ಲಿ ಹಂಪಿಯ ಸ್ಮಾರಕಗಳು, ಕಮಲಾಪುರದ ಮೃಗಾಲಯ, ಗುಡೇಕೋಟೆಯ ಕರಡಿ ಧಾಮಗಳಂತೆ ಅಂಕಸಮುದ್ರ ಪಕ್ಷಿಧಾಮವು ಪ್ರವಾಸಿಗರ ನೆಚ್ಚಿನ ತಾಣವಾಗಲಿದೆ. ಸೂಕ್ತ ವ್ಯವಸ್ಥೆ, ಪಕ್ಷಿಗಳ ರಕ್ಷಣೆಗೆ ಅಗತ್ಯ ಕ್ರಮ, ಪಕ್ಷಿ ಪ್ರೇಮಿಗಳ ವೀಕ್ಷಣೆಗೆ ಅವಕಾಶಗಳು ಸಿಕ್ಕಲ್ಲಿ ಅಂಕಸಮುದ್ರ ರಾಜ್ಯದ ಪ್ರಮುಖ ಪಕ್ಷಿಕಾಶಿಯಾಗಲಿದೆ.